ನಮಸ್ತೆ ಎಲ್ರಿಗೂ. ಮನೆ ಹತ್ರನೇ ಕಲ್ಲಂಗಡಿ ಮಾರೋಕ್ಕೆ ಬಂದಿದ್ದರು. 20 ರೂಪಾಯಿ ಕೆ ಜಿ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತೇಳಿ ಹೋಗಿ ತೊಗೊಂಡ್ರೆ ಒಂದು ಹಣ್ಣು ತೂಕ ಮಾಡಿದರೆ 2 ಕೆ ಜಿ ಬಂತು. ಸೊ ಇರಲಿ ಬಿಡಿ ಅಂತೇಳಿ ಕೊಯ್ದು ನೋಡಿದರೆ ಒಳಗಡೆ ರೆಡ್ ಆಗಿತ್ತು. ಸೊ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಬಂದ್ವಿ. ಮನೇಲಿ ಬಂದು ಕಟ್ ಮಾಡ್ಕೊಂಡು ತಿಂದರೆ ಅದು ಸಪ್ಪಗಿತ್ತು. ಸೊ ಹಾಗಾಗಿ ಸ್ವೀಟ್ ಅನ್ನಿಸ್ಲಿಲ್ಲ. ಸೊ ಜ್ಯೂಸ್ ಮಾಡಿಕೊಂಡು ಕುಡಿಯೋಣ ಅಂಥೇಳಿ ಜ್ಯೂಸ್ಗೆ ಅಂತೇಳಿ ಕಟ್ ಮಾಡ್ತಾಯಿದ್ವಿ. ಅದರಲ್ಲಿ ಇರೋ ಬೀಜನೆಲ್ಲ ತೆಗೆದು ಹಾಕ್ತಾಯಿದ್ವಿ. ಶಾಪಲ್ಲಾದರೆ ಹಾಗೆ ಹಾಕ್ತಾರೆ, ನಾವು ಯಾಕೋ ಬೀಜ ಚೆನ್ನಾಗಿರಲ್ಲ ಅಂತೇಳಿ ನಾನು ಬೀಜನ ಎಲ್ಲ ತೆಗೆದುಬಿಟ್ಟು ಜ್ಯೂಸಿಗೆ ಹಾಕ್ಕೊಳ್ತಾ ಇದ್ದೀರಿ. ಇದರಲ್ಲಿ ಸ್ವಲ್ಪ ಸಕ್ಕರೆನೂ ಹಾಕಿದ್ದೀನಿ, ಆ ವಿಡಿಯೋ ನಿಮಗೆ ಸ್ಕಿಪ್ ಆಗೈತೆ. ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಮಾಡಿದ್ದೀನಿ, ಆದರೆ ಸಕ್ಕರೆ ಜ್ಯೂಸ್ ಮಾಡಿದ ಮೇಲೆ ಕರಗಿಲ್ಲ ನೋಡಿ. ಕೊನೆಗೆ ಸಕ್ಕರೆ ಹಾಗೆ ಉಳಿದಿದೆ. ಹಾಗಾದರೆ ಸ್ವೀಟಾಗೇ ಬಂದಿತ್ತು ನೋಡಿ. ಒಂದು ಗ್ಲಾಸ್ ಜ್ಯೂಸ್ ಈ ಥರ ಇದೆ. ಹೆಲ್ದಿಯಾಗಿರುವ ವಾಟರ್ ಮೆಲನ್ ಜ್ಯೂಸ್ ಮನೆಯಲ್ಲೇ ತಯಾರು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.